ವರದಿ ಬಂದಿದೆ. ಬ್ರಿಮ್ಸಲ್ಲಿ ಕೆಲವೊಂದು ನಿಯಮ ಬಾಹಿರ ಕೆಲಸ ಕಾರ್ಯಗಳಾಗಿದೆ ಅನ್ನುವಂಥ ವರದಿನೂ ಇದೆ. ಅದ್ರ ಮೇಲೆ ಕ್ರಮನೂ ಆಗ್ತಿತ್ತು. ಆದರೆ ಅಧಿಕಾರಿ ಕೆಲವೊಂದು ಕಡೆ ಹೋಗಿ ಹೈಕೋರ್ಟಲ್ಲಿ ಸ್ಟೇ ತಗೊಂಡಿದ್ದಾರೆ. ಸ್ಟೇ ವೇಕೇಟ್ ಮಾಡಲಿಕ್ಕೆ ಈಗಾಗಲೇ ನಾನು ಶರಣ್ ಪ್ರಕಾಶ್ ಅವರಿಗೆ ಮಾತನಾಡಿದ್ದೇನೆ. ಅದಕ್ಕಾಗಿ ಬ್ರಿಮ್ಸಲ್ಲಿ ಸುಧಾರಣೆ ತರಲಿಕ್ಕೆ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಆದರೂ ಅದಕ್ಕೆ ನಾವು ಅದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಅದರ ಜೊತೆಯಲ್ಲಿ ನೋಡಿ, ಯಾವುದು ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ, ನಮ್ಮ ಕೈಯಲ್ಲಿದೆ ಅಷ್ಟು ಮಾಡ್ತೀವಿ. ಕಾನೂನು ಯಾವ ಒತ್ತಡ ಬರೋ ಪ್ರಶ್ನೆ ಇಲ್ಲ. ನಮ್ಗೆ ಯಾರು ಒತ್ತಡ ಹಾಕ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಏನ್ರಿ ಹಂಗಾಗೋದಿಲ್ಲ. ಅದು ಮತ್ತೊಂದು ಸಭೆ ಕರೀರಿ ಅಂತ ಹೇಳಿದ್ದೇನೆ. ನಾನು ಬೆಳ್ಳಾರಿಯಲ್ಲಿ ಬೆಳಗಾಮದಲ್ಲಿ ಸಭೆ ಕರೀರಿ ಅಂತ ಹೇಳಿದ್ದೆ. ಬಹಳಷ್ಟು ನಮಗೆಲ್ಲ ಬೇರೆ ಬೇರೆ ಪ್ರಶ್ನೆಗಳು, ಬೇರೆ ಬೇರೆ ವಿಷಯಗಳಿದ್ದ ಕಾರಣ ಮಾಡಲಿಕ್ಕೆ ಆಗಲಿಲ್ಲ. ಈ ಒಂದು ಸಭೆ ನಾವು ಬೆಂಗಳೂರಲ್ಲಿ ಇಡ್ತಾ ಇದ್ದೇವೆ. ಅದೇನು ಕಾನೂನಿನ ಕೆಲವೊಂದು ಸಮಸ್ಯೆಗಳಿದ್ದಾವೆ. ನ್ಯಾಯಾಂಗದಲ್ಲಿ ಹೋಗಿ ತಡೆಯಾಜ್ಞೆ ತೆಗೆದುಕೊಂಡು ಬಂದಂಥದ್ದಿದೆ. ನ್ಯಾಯಾಂಗಕ್ಕೆ ನಾವು ಗೌರವ ಕೊಡಬೇಕಾಗ್ತದೆ ಈ ವ್ಯವಸ್ಥೆಯಲ್ಲಿ. ನಾವು ಈಗಾಗಲೇ ಹೇಳಿದ್ದೇವೆ. ಇವತ್ತು ಅವೆಲ್ಲವೂ ತನಿಖೆಯಲ್ಲಿ ಬರ್ತವೆ. ತಪ್ಪು ಮಾಡಿದವ್ರ ಮೇಲೆ ಶಿಸ್ತು ಕ್ರಮ ಆಗ್ತದೆ. ಅದನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲಿ ನಾವೇನು ಈಗಾಗಲೇ ಯೋಜನೆ ಹಾಕೊಂಡಿದ್ದೇವೆ. ಅದು ವಿಳಂಬ ಆಗಿರ್ಬೋದು. ಅಡ್ಮಿನಿಸ್ಟ್ರೇಷನ್ ಆಗಲಿ ಮತ್ತಾರೋ ಅದ್ರ ಬಗ್ಗೆ ಕಾಳಜಿ ಈಗ ನಮ್ಮ ADC ಅವರಿಗೆ ಅಲ್ಲಿ ಆಡಳಿತಾಧಿಕಾರಿ ಅಂತ ಹಾಕಿದ್ದಾರೆ, ಶಿವಾನಂದ್ ಅವರಿಗೆ. ಈಗ ಹೋಗಿ ಅದನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲಿ ಅವ್ರಿಗೆ ಎಲ್ಲ ರೀತಿಯ ಅಧಿಕಾರವನ್ನು ಕೊಡಲಿಕ್ಕೆ ನಾನು ನಿಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹೇಳಿದ್ದೇನೆ. ಇನ್ನು ಮುಂದೆ ಆಡಳಿತದಲ್ಲಿ ಸುಧಾರಣೆ ನೀವು ನಿರೀಕ್ಷಿಸಬಹುದು. ಈ ದರ್ಜೆ ನೌಕರರಿಗೆ ಅಲ್ಲಿ ಸಂಬಳ ಸಿಗಲಾರ್ದಕ್ಕೆ ಸರಿಯಾಗಿ ಕೆಲಸ ಮಾಡಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.